ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಕೋಲಾರದ ಮುಳುಬಾಗಿಲಿನ ಕೊತ್ತೂರು ಗ್ರಾಮದ ಮುರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದರು. ವೀಕ್ಷಕರೇ, ಇದೊಂದು ವಿಷಾದನೀಯ ಸುದ್ದಿ. ಯಾಕೆಂದರೆ ಆ ಥರದ ಒಂದು ದುರ್ಘಟನೆ ನಡೆದು ಬಿಡ್ತು. ಇಲ್ಲಿ ನಾನು ಪ್ರವಾಸಕ್ಕೆ ಹೋಗಬಾರ್ದು ಅನ್ನೋ ಸುದ್ದಿಯನ್ನು ಇಲ್ಲಿ ಒತ್ತಿ ಹೇಳ್ತಾ ಇಲ್ಲ. ಟೀಚರ್ಸ್ಗಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಕೆಲವು ಎಚ್ಚರಿಕೆಯನ್ನು, ಜೊತೆಗೆ ಮುಂಜಾಗ್ರತೆಯ ಅರಿವು ಅವಶ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ಅರಿವನ್ನು ಕೂಡ ನಾವು ಮೂಡಿಸಬೇಕಾಗತ್ತೆ. ಮುಳುಬಾಗಿಲಿನ ಕೊತ್ತೂರು ಗ್ರಾಮದ ಮುರಾರ್ಜಿ ದೇಸಾಯಿ ಶಾಲೆಯ 54 ಮಕ್ಕಳ ಪೈಕಿ 7 ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಕೊಚ್ಚಿ ಹೋಗಿಬಿಡ್ತಾರೆ. ವೀಕ್ಷಕರು, ನಿನ್ನೆ ತಡರಾತ್ರಿ ದುರ್ಘಟನೆ ನಡೆದಿರೋದು. 7 ವಿದ್ಯಾರ್ಥಿಗಳಲ್ಲಿ ಆರಂಭದಲ್ಲಿ 4 ಜನ ಕಾಣೆಯಾಗಿಬಿಡ್ತಾರೆ. ಇನ್ನು 3 ಜನರನ್ನು ರಕ್ಷಣೆ ಮಾಡಲಾಗುತ್ತೆ. ನೀರಿನ ಅಲೆಗಳ ನಡುವೆ ಆ 3 ಜನರನ್ನ ನಿನ್ನೆಯೇ ಕೂಡ ರಕ್ಷಣೆ ಮಾಡಲಾಗಿತ್ತು. ದುರದೃಷ್ಟವಶಾತ್ 4 ಸಮುದ್ರದ ಪಾಲಾಗಿ ಬಿಟ್ಟರು. ಈ ದುರ್ಘಟನೆಯಲ್ಲಿ ಮಡಿದಂಥ 4 ವಿದ್ಯಾರ್ಥಿಗಳ ಕುಟುಂಬದವರ ಅಳಲಿದೆಯಲ್ಲ, ಅದು ಮುಗಿಲು ಮುಟ್ಟಿದೆ. ದುರ್ಘಟನೆ ಸಂಭವಿಸಿದ ಬೆನ್ನಲ್ಲೇ ಈಗಾಗಲೇ ಮುರುಡೇಶ್ವರದ ಕಡಲ ತೀರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಕೂಡ ಹೇರಲಾಗಿದೆ. ಕಡಲ ತೀರಕ್ಕೆ ಯಾರು ಕೂಡ ತೆರಳಬಾರದು ಅಂತ ಪ್ರವಾಸಿಗರಿಗೆ ಪೊಲೀಸರು ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. ವೀಕ್ಷಕರ, ಸಮುದ್ರದಲ್ಲಿ 15 ದಿವಸಕ್ಕೊಮ್ಮೆ ಅಂದರೆ ಋತುಚಕ್ರಗಳು ಬದಲಾದಂತೆ ಉಬ್ಬರವಿಳಿತ ಉಂಟಾಗೋದು ಸಹಜ. ಅಲೆಗಳು ಉಕ್ಕಿ ಏಳ್ತಾ ಇರುತ್ತೆ. ಜೊತೆಗೆ ಆ ರಭಸಕ್ಕೆ ಎದುರಿಗಿದ್ದಂಥವ್ರನ್ನೂ ಕೂಡ ಭಕ್ಷಿಸಿ ಬಿಡುವಷ್ಟು ಅಲೆಗಳ ರಭಸವೂ ಕೂಡ ಇರುತ್ತೆ. ಇಲ್ಲಿ ಅದೇ ಕೂಡ ಆಗಿಬಿಟ್ಟಿದೆ ವೀಕ್ಷಕರೇ. ಕೊತ್ತೂರು ಗ್ರಾಮ ಈಗ ಸ್ಮಶಾನ ಮೌನ ಆವರಿಸಿರೋದು. ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಪೋಷಕರ ಅಳಲನ್ನು ಕೂಡ ನೋಡಲಿಕ್ಕೆ ಆಗ್ತಾ ಇಲ್ಲ. ಅಬ್ಬರ ಹೆಚ್ಚಿದ್ರೂ ಕೂಡ ಶಿಕ್ಷಕರು ಮುನ್ನೆಚ್ಚರಿಕೆ ಕೈಗೊಳ್ಳದೆ ಮಕ್ಕಳನ್ನು ಸಮುದ್ರದಲ್ಲಿ ಆಟ ಆಡಲಿಕ್ಕೆ ಬಿಟ್ಟಿದ್ದರಿಂದ ಇಂತಹದ್ದೊಂದು ದುರ್ಘಟನೆ ಸಂಭವಿಸಿದೆ ಅನ್ನೋದು ಪ್ರಾಥಮಿಕ ಮಾಹಿತಿಗಳಿಂದ ತಿಳಿದು ಬರ್ತಾ ಇರೋದು. ಹಾಗಾದರೆ ಈ ಘಟನೆ ಹೇಗಾಯಿತು, ಆ ವಿದ್ಯಾರ್ಥಿಗಳು ಯಾರು, ಜೊತೆಗೆ ಹೇಗೆ ಅವ್ರನ್ನ ರಕ್ಷಣೆ ಮಾಡಲಾಯಿತು, ಆ ಕಾರ್ಯಾಚರಣೆ ಹೇಗಿತ್ತು ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಬಿಡ್ತೀನಿ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕೊತ್ತೂರು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಹೊರಡ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಬಸ್ನಲ್ಲಿ ಹಾಡ್ತಾ ನಗ್ತಾ, ಜೊತೆಗೆ ಆಟ ಆಡ್ತಾ ತಮಾಷೆ ಮಾಡ್ತಾ ಎಲ್ಲರೂ ಕೂಡ ಬಸ್ನಲ್ಲಿ ಇದೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರಕ್ಕೆ ಅಂತ ಟೂರ್ಗೆ ಹೋದಂಥವ್ರು. ರಾತ್ರಿ ಸುಮಾರು 54 ವಿದ್ಯಾರ್ಥಿನಿಯರು ಸಂಜೆ ಸಮುದ್ರದಲ್ಲಿ ಆಟ ಆಡಲಿಕ್ಕೆ ಅಂತ ಹೋಗ್ತಾರೆ. ಆ ವೇಳೆ ಅಲೆಗಳ ಅಬ್ಬರಕ್ಕೆ ಸಿಲುಕಿದಂಥ 7 ವಿದ್ಯಾರ್ಥಿನಿಯರು ಹಾಗೂ ಓರ್ವ ಶಿಕ್ಷಕ ಸಮುದ್ರದ ಪಾಲಾಗಿ ಬಿಡ್ತಾರೆ. ವೀಕ್ಷಕರು, ನಾನು ಹೇಳಿದೆ ಅಲೆಗಳ ಅಬ್ಬರ ಯಾವ ರೀತಿಯಾಗಿರುತ್ತೆ ಅಂತ. ಆರಂಭದಲ್ಲಿ ನೀವೇನೋ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟು ಹೋಗಿಬಿಟ್ರೆ ಆ ಹೇಳ್ತಕ್ಕಂಥ ಅಲೆಗಳಿಗೆ ತಮ್ಮ ಮುಖವನ್ನು ಒಡ್ಡಿ ತಮಾಷೆ ನೋಡೋದು ಅಥವಾ ಅದನ್ನು ಕ್ರೇಜಿಯಾಗಿ ಹುಚ್ಚಾಟವನ್ನು ಮೆರೆಯೋದು, ಜೊತೆಗೆ ತಮಾಷೆಯನ್ನು ನೋಡ್ತಾ ಸುಮ್ಮನೆ ಕೂರೋದು ಕೂಡ ಬಹಳಷ್ಟು ಅಪಾಯವಾಗಿಬಿಡುತ್ತೆ. ಈ ಥರದ ಒಂದು ಸಂದರ್ಭದಲ್ಲಿ ಅದೇ ಆಗಿರೋದು. ಸುಮಾರು 54 ವಿದ್ಯಾರ್ಥಿನಿಯರು ಕೂಡ ಸಂಜೆ ಸಮುದ್ರದಲ್ಲಿ ಆಟ ಆಡಲಿಕ್ಕೆ ಮುಂದಾಗ್ತಾರೆ. ಆ ಅಲೆಗಳ ಅಬ್ಬರಕ್ಕೆ ಆರಂಭದಲ್ಲಿ 7 ವಿದ್ಯಾರ್ಥಿನಿಯರು ಕೂಡ ಸಮುದ್ರದ ಪಾಲಾಗಿಬಿಟ್ಟ ತಕ್ಷಣಕ್ಕೆ ಮಕ್ಕಳ ಅಳಲು, ಶಿಕ್ಷಕರ ರೋದನೆ ಗಮನಿಸ್ತಾ ಇದ್ದಂಥ ಅಲ್ಲೇ ಇದ್ದಂತಹ ಲೈಫ್ ಗಾರ್ಡ್ಗಳು 3 ಜನ ವಿದ್ಯಾರ್ಥಿನಿಯರನ್ನ ಹಾಗೂ ಓರ್ವ ಶಿಕ್ಷಕನನ್ನು ಕೂಡ ರಕ್ಷಣೆ ಮಾಡಿ ದಡಕ್ಕೆ ಕರೆತರ್ತಾರೆ. ಇನ್ನು 4 ಸಮುದ್ರದ ಪಾಲಾಗಿ ಬಿಡ್ತಾರೆ. ವಿದ್ಯಾರ್ಥಿನಿಯರಾದಂಥ ಯಶೋಧ, ವೀಕ್ಷಣ ಮತ್ತು ಲಿಪಿಕಾರನ್ನು ರಕ್ಷಣೆ ಮಾಡಿ ಅವತ್ತು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಇನ್ನು 4 ಜನ ಮಿಸ್ ಆಗಿಬಿಡ್ತಾರೆ. ಕರಾವಳಿ ಕಾವಲು ಪೊಲೀಸ್ ಪಡೆ ಹಾಗೂ ಸ್ಥಳೀಯ ಮೀನುಗಾರರ ಸಹಾಯದಿಂದ ಮಂಗಳವಾರ ಸಂಜೆ ಶ್ರಾವಂತಿ ಗೋಪಾಲಪ್ಪ ಅವ್ರನ್ನ ಮೃತದೇಹವನ್ನು ಪತ್ತೆ ಮಾಡಿ ಹೊರ ತರೋ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಉಳಿದವರಿಗಾಗಿ ಹುಡುಕಾಟ ಶುರುವಾಗುತ್ತೆ. ಪೋಷಕರ ಆಕ್ರಂದನ, ಫೋನ್ ಕಾಲ್ಗಳು, ಜೊತೆಗೆ ಟೀಚರ್ಸ್ಗಳಿಗೆ ಟೆನ್ಷನ್ನು, ಒಂದು ಕಡೆ ಭಯ, ಜೊತೆಗೆ ದಡದಲ್ಲೇ ನಿಂತ್ಕೊಂಡು ಉಳಿದವರು ಅಳ್ತಾ ಇರೋ ಮಕ್ಕಳು. ವಯಸ್ಸು ಕೇವಲ ಇನ್ನು 15. ಒಬ್ಬಳು ಸಿಕ್ಕಾಗ ಶ್ರಾವಂತಿ ಗೋಪಾಲಪ್ಪ ಅಂತ ಹೇಳಿದ್ನಲ್ಲ, ಕೇವಲ ಇನ್ನು 15 ವರ್ಷ, 9ನೇ ಕ್ಲಾಸು. ಅಲೆಗಳಿಗೆ ಸಿಕ್ಕು ತನ್ನ ಪ್ರಾಣವನ್ನೇ ಬಿಟ್ಟುಬಿಟ್ಟಿದ್ಲು. ಆಕೆಯ ಮೃತದೇಹವನ್ನು ತಕ್ಷಣಕ್ಕೆ ಪತ್ತೆ ಮಾಡಿ ತರ್ತಾರೆ. ತಡರಾತ್ರಿ ಆಗಿದ್ದರಿಂದ ಇನ್ನು 3 ಜನರ ಹುಡುಕಾಟ ಕಷ್ಟವಾಗುತ್ತೆ. ಹಾಗಾಗಿ ಬುಧವಾರ ಮುಂಜಾನೆಯಿಂದ ಕಾರ್ಯಾಚರಣೆಯನ್ನು ಶುರು ಮಾಡಲಾಗುತ್ತೆ. ನಂತರ 3 ವಿದ್ಯಾರ್ಥಿಗಳಾದಂಥ ದೀಕ್ಷಾ ಜೆ, ಅವರ ವಯಸ್ಸು ಕೂಡ ಕೇವಲ 15, ಲಾವಣ್ಯ 15 ವರ್ಷದ ಹುಡುಗಿ ಹಾಗೂ ವಂದನ 15 ವರ್ಷ, ಅವರ ಮೃತದೇಹಗಳನ್ನು ಕೂಡ
ಬುಧವಾರ ಅಂದರೆ ಇವತ್ತು ಮುರುಡೇಶ್ವರದ ಸಮುದ್ರದಿಂದ ದಡಕ್ಕೆ ತರಲಾಗುತ್ತೆ. ವೀಕ್ಷಕರೇ, ಮುಂಜಾನೆಯಿಂದ ಕಾರ್ಯಾಚರಣೆ ಶುರುವಾಗ್ತಾ ಇದ್ದಾಗೆ ಪೋಷಕರ ಎದೆ ಬಡಿತ 100 ಪಟ್ಟು ಹೆಚ್ಚಾಗಿರಬೇಕು. ಅವ್ರ ನೋವನ್ನು ಯಾರು ತಾನೇ ಶಮನ ಮಾಡಲಿಕ್ಕೆ ಸಾಧ್ಯ? ಇಂದಿಗೂ ಕೂಡ ಅವರ ಕಣ್ಣೀರನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾಯಿಲ್ಲ. ಆ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬೇಡ ಅಂತ ಅನಿಸ್ಬಿಡುತ್ತೆ. ಬೆಳಗ್ಗೆ 11:30ಕ್ಕೆ 2 ವಿದ್ಯಾರ್ಥಿನಿಯರ ಮೃತದೇಹಗಳು ಪತ್ತೆಯಾಗುತ್ತೆ. ಒಂದು ಶಾರದಾ NS ರೆಸಿಡೆನ್ಸಿ ಹಿಂಬದಿ ಇರತಕ್ಕಂಥ ಕಲ್ಲು ಬಂಡೆ ಸಮೀಪ ಪತ್ತೆಯಾಗುತ್ತೆ, ಅಲ್ಲೇ ಮಂಗಳೂರಲ್ಲೇ. ಇನ್ನೋರ್ವ ವಿದ್ಯಾರ್ಥಿನಿಯ ಮೃತದೇಹ ಪಕ್ಕದ ಗುಡ್ಡದ ಕೆಳಗಡೆ ಪತ್ತೆಯಾಗುತ್ತೆ. ಉಸಿರು ಚೆಲ್ಲಿರ್ತಕ್ಕಂಥ 4 ಕೂಡ 9ನೇ ತರಗತಿಯಲ್ಲಿ ಓದ್ತಾಯಿದ್ರು. ಎಲ್ಲರೂ ಕೂಡ ಫ್ರೆಂಡ್ಸ್ಗಳೇ. ಎಲ್ಲರೂ ಖುಷಿಯಿಂದ ಸಮುದ್ರದ ದಂಡೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ ಅಂತ ಹೋದವರು. ಕರಾವಳಿಯ ಪೊಲೀಸ್ ಕಾವಲು ಪಡೆ CPI ಕುಸುಮ ಅವರ ನೇತೃತ್ವದಲ್ಲಿ ಪತ್ತೆ ಕಾರ್ಯವನ್ನು ನಡೆಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಮೃತರ ಕುಟುಂಬಗಳಿಗೆ ಈಗಾಗಲೇ ಸರ್ಕಾರ ತಲಾ 5 ಲಕ್ಷವನ್ನು ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ. CM ಸಿದ್ದರಾಮಯ್ಯನವರು ಕೂಡ ತಮ್ಮ ಅನುಕಂಪದ ಮಾತುಗಳನ್ನು ಜೊತೆಗೆ ಮರುಕವನ್ನು ಕೂಡ ವ್ಯಕ್ತಪಡಿಸಿದರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದರು. ಜೊತೆಗೆ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದನ್ನು ಕೂಡ ಹೇಳಿದರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಪ್ರಾಂಶುಪಾಲೆಯಾಗಿರ್ತಕ್ಕಂಥ ಶಶಿಕಲಾ ಅವ್ರನ್ನ ಈಗಾಗಲೇ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಕಾಂತರಾಜು ಈ ಆದೇಶವನ್ನು ಹೊರಡಿಸಿರೋದು. ಇನ್ನೊಂದು ಕಡೆ ಅತಿಥಿ ಉಪನ್ಯಾಸಕರು ಹಾಗೂ D ಗ್ರೂಪ್ ಸಿಬ್ಬಂದಿಯನ್ನು ವಜಾ ಮಾಡಿಬಿಟ್ಟಿದ್ದಾರೆ. ಈ ದುರ್ಘಟನೆಗೆ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಮುರಾರ್ಜಿ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ಶಶಿಕಲಾ ಜೊತೆಗೆ ಶಿಕ್ಷಕರಾಗಿರ್ತಕ್ಕಂಥ R ಸುನಿಲ್, S ಚೌಡಪ್ಪ, S ವಿಶ್ವನಾಥ್, CN ಶಾರದಮ್ಮ ಮತ್ತು K ನರೇಶ್ ವಿರುದ್ಧ ಮುರುಡೇಶ್ವರ ಪೊಲೀಸರು ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ವೀಕ್ಷಕರು, ಈ ಥರದ ಘಟನೆಗಳಾದಾಗ ಯಾಕೆ ಪದೇ ಪದೇ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡಬೇಕಾಗತ್ತೆ ಅಂತ. ಯಾಕೆಂದರೆ ಗುರುತು ಪರಿಚಯ ಇಲ್ಲದ ಊರಿಗೆ ಹೋಗ್ತಾ ಇರ್ತೀವಿ. ಅಕಸ್ಮಾತ್ ಕರಾವಳಿ ಭಾಗದಲ್ಲಿ ಯಾರಾದರೂ ಪರಿಚಯ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ. ವಿಶೇಷವಾಗಿ ಮಕ್ಕಳನ್ನು ಕರ್ಕೊಂಡು ಹೋದಾಗ ಆ ಬೀಚ್ ಸಮೀಪ ಇದ್ದ ಗೆಳೆಯರಿದ್ದರೆ ಅಥವಾ ಪರಿಚಯರಿದ್ದರೆ ಅವ್ರನ್ನ ಮೊದಲೇ ಸಂಪರ್ಕ ಮಾಡ್ಕೋಬೇಕು. ಅಲ್ಲಿನ ಅಲೆಗಳ ಸೆಳೆತ ಎಷ್ಟಿದೆ ಅಲ್ಲಿ ಕೇಳಿ ತಿಳ್ಕೋಬೇಕು. ಸಾಧ್ಯವಾದರೆ ಪ್ರವಾಸಕ್ಕೆ 1 ವಾರ ಮೊದಲೇ ಮಕ್ಕಳನ್ನು ಎಲ್ಲಿ ಕರೆದೊಯ್ತಾ ಇರ್ತಲ್ಲ ಪ್ರದೇಶಕ್ಕೋಸ್ಕರ ಅಲ್ಲಿ ಹೋಗಿ ಭೇಟಿ ಕೊಟ್ಟಾದರೂ ಬರಬೇಕು ಅಂತ ಅನಿಸ್ಬಿಡುತ್ತೆ. ಜೊತೆಗೆ ಸ್ಥಳೀಯ ಪರಿಚಿತರ ನೆರವು ಪಡೆದುಕೊಂಡು ಆ ಬೀಚ್ ಪ್ರವಾಸವನ್ನು ಇನ್ನಷ್ಟು ಸುಗಮಗೊಳಿಸ್ಲಿಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೋಬೋದು. ಸ್ಪಷ್ಟ ನಿರ್ದೇಶನಗಳನ್ನು ಕೂಡ ನೀಡಬೇಕಾಗತ್ತೆ, ಮುನ್ನೆಚ್ಚರಿಕೆಗಳನ್ನು ಕೊಡಬೇಕಾಗತ್ತೆ. ಮಕ್ಕಳ ಸಂಖ್ಯೆ, ಶಿಕ್ಷಕರ ಸಂಖ್ಯೆ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಯಾರು ಎಲ್ಲಿದ್ದಾರೆ, ಮೈ ಮರೆತು ಆ ಕಡೆ ಎಲ್ಲೋ ಸಮುದ್ರದ ಮುಂದೆ ಹೋಗಿಬಿಟ್ಟಿದ್ದಾರೆ ಅಥವಾ ಎಲ್ಲರ ಜೊತೆ ನಿಗಾ ಇರಬೇಕು, ಬೆಂಬಲ ಜೊತೆಗೆ ಸದಾ ಇರಬೇಕಾಗತ್ತೆ. ಜೊತೆಗೆ ಸಮುದ್ರಕ್ಕೆ ಇಳಿಯಬಾರ್ದು ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ಯಾಕೆ ಅವ್ರಿಗೆ ಈ ಥರದ ರಿಸ್ಕ್ ಇರುತ್ತೆ, ನನಗೆ ಈಜು ಬರುತ್ತೆ, ನಾನು ಆಟ ಆಡಿದ್ದೀನಿ ಅಂತ ಹೇಳಿ ಅವ್ರು ಖುಷಿಯಲ್ಲಿ ಆಟ ಆಡ್ತಿರ್ತಾರೆ. ಆದರೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಗೊತ್ತಾಗದೇ ಇದ್ದರೆ ಪರಿಣಿತರ ನೆರವನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಜೊತೆಗೆ ಒಂದು ಕಡೆ ಹೋದ್ಮೇಲೆ ವಾಪಸ್ ಬರಬೇಕಾದ್ರೆ ಮಕ್ಕಳ ಸಂಖ್ಯೆಯನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವಾಗೇ ಆಗಲಿ ಶಾಲಾ ಪ್ರವಾಸಕ್ಕೆ ಹೋಗೋ ಮಕ್ಕಳು ಜೊತೆಗಿರುವ ಶಿಕ್ಷಕರ ಮಾತನ್ನು ಆಲಿಸಬೇಕು. ಇದು ಮಕ್ಕಳಿಗೂ ಕೂಡ ಪೋಷಕರು ಇನ್ನೊಂದು ಸರಿ ಹೇಳಿ ಕಳಿಸಿರಬೇಕು, ಶಿಕ್ಷಕರ ಮಾತುಗಳನ್ನು ನೀವು ಕೇಳಿ ಅಂತ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ನಾವಿಲ್ಲಿ ಲೆಕ್ಕ ಹಾಕ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ಆದರೆ ಅವ್ರ ಕಣ್ಣು ತಪ್ಪಿಸಿ ಯಾವುದೇ ಸಾಹಸಕ್ಕೂ ಕೂಡ ಮಕ್ಕಳು ಕೂಡ ಮುಂದಾಗಬಾರ್ದು ಅಲ್ವ. ಆ ಥರ ಸಂದರ್ಭಗಳು ಅವ್ರಿಗೆ ಮಾಡಿಸ್ಬಿಡುತ್ತೆ. ಸಮುದ್ರ ಬೀಚ್ ಅಲೆಗಳನ್ನು ನೋಡ್ತಾ ಇದ್ದಾಗೆ ಅವ್ರ ಮನಸ್ಸು ಹುಚ್ಚೆದ್ದು ಬಿಡುತ್ತೆ. ಆ ನೀರಿನಲ್ಲಿ ಆಟ ಆಡಬೇಕು ಅಂತ ಬಯಸುತ್ತೆ, ಸಹಜ ಕೂಡ. ಆದರೆ ಶಿಕ್ಷಕರ ಮಾತನ್ನು ಕೂಡ ಆಲಿಸಬೇಕಾಗತ್ತೆ. ಜೊತೆಗೆ ನಾನು ನದಿ ತೊರೆಗಳಲ್ಲಿ ಈಜು ಅಭ್ಯಾಸವಿದೆ, ಸಮುದ್ರದ ಅಲೆಗಳ ನಡುವೆ ನಾನು ಆರಾಮ್ಸೆ ಈಜಾಡಬಲ್ಲೆ ಅಂತ ಮಕ್ಕಳು ಹುಚ್ಚಾಟವನ್ನು ಕೂಡ ತೋರ್ಬೋದು. ಅಂಥವ್ರಿಗೂ ಕೂಡ ನೀವು ಈ ದುಸ್ಸಾಹಸಕ್ಕೆ ಇಳಿಬೇಡಿ ಅಂತ ಧೈರ್ಯ ತುಂಬಬೇಕಾಗತ್ತೆ. ಈಗ ಮಕ್ಕಳು 4 ಮಕ್ಕಳು ಸಮುದ್ರದ ಪಾಲಾಗಿಬಿಟ್ರು. ಅವರ ಕುಟುಂಬದವರಿಗೆ ಧೈರ್ಯ ತುಂಬ ಕೆಲಸವಾಗಬೇಕು. ಮಕ್ಕಳ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇನ್ಯಾವುದೇ ಪ್ರವಾಸಕ್ಕೆ ಹೋಗೋದಿದ್ದರೆ ಮಕ್ಕಳು ಈ ರೀತಿಯಾದಂಥ ಮುನ್ನೆಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ, ಶಿಕ್ಷಕರ ಸಮೇತವಾಗಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.